ಎಲ್ರಿಗೂ ನಮಸ್ಕಾರ. ಕಂಚಿ ಕಾಮಾಕ್ಷಿ ದೇವಿ ದೇವಸ್ಥಾನದ ಕುರಿತು ಕೆಲವು ವಿಡಿಯೋಸ್ ಹಾಗೂ ಕೆಲವು ವಿವರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಪೌರಾಣಿಕ ಕಥೆಯ ಪ್ರಕಾರ ದಕ್ಷ ಮಹಾರಾಜನ ಯಜ್ಞದಲ್ಲಿ ಸತೀದೇವಿ ತಮ್ಮ ಪತಿಯಾದ ಶಿವನಿಗೆ ಅವಮಾನ ನಡೆದ ಕಾರಣ ದುಃಖದಿಂದ ತಾನು ಅಗ್ನಿಯಲ್ಲಿ ದೇಹತ್ಯಾಗ ಮಾಡಿದರು. ಶಿವನು ಆ ದುಃಖವನ್ನು ತಡೆಯಲಾರದೆ ಸತೀದೇವಿಯ ದೇಹವನ್ನು ತನ್ನ ಭುಜದ ಮೇಲೆ ಹೊತ್ತು ಭಯಾನಕ ತಾಂಡವ ನೃತ್ಯ ಮಾಡಲಾರಂಭಿಸಿದರು. ಆ ಸಮಯದಲ್ಲಿ ವಿಷ್ಣು, ಬ್ರಹ್ಮ ಮತ್ತು ಇತರ ದೇವತೆಗಳು ಬ್ರಹ್ಮಾಂಡವೇ ನಾಶವಾಗಬಹುದು ಎಂದು ಭಯಪಟ್ಟಿದ್ದರು. ಅದನ್ನು ತಡೆಯಲು ವಿಷ್ಣುದೇವರು ತನ್ನ ಸುದರ್ಶನ ಚಕ್ರದಿಂದ ಸತೀದೇವಿಯ ದೇಹವನ್ನು 51 ತುಂಡುಗಳಾಗಿ ಕತ್ತರಿಸಿದರು. ಅವುಗಳು ಭೂಮಿಯ ಮೇಲೆ ವಿವಿಧ ಸ್ಥಳಗಳಲ್ಲಿ ಬಿದ್ದು ಆ ಸ್ಥಳಗಳು ಶಕ್ತಿಪೀಠಗಳು ಎಂದು ಪ್ರಸಿದ್ಧಿಯಾದವು. ಅದರಲ್ಲಿಯೇ ಸತೀದೇವಿಯ ನಾಭಿ ಬಿದ್ದ ಸ್ಥಳವೇ ಕಾಂಚೀಪುರಂ. ಇಲ್ಲಿ ದೇವಿಯು ಕಾಮಾಕ್ಷಿ ದೇವಿಯಾಗಿ ಆರಾಧಿಸಲ್ಪಡುತ್ತಾಳೆ. ಆದ್ದರಿಂದಲೇ ಈ ಸ್ಥಳವು ಅದ್ಭುತ ಶಕ್ತಿಪೀಠವಾಗಿ ಪೂಜಿಸಲ್ಪಡುತ್ತದೆ. ಇದು ಶಾಂತಿ, ಕರುಣೆ ಮತ್ತು ದೈವಶಕ್ತಿಯ ಪ್ರತೀಕವಾಗಿದೆ. ತಮಿಳುನಾಡಿನ ಆಧ್ಯಾತ್ಮಿಕ ನಗರವಾದ ಕಾಂಚೀಪುರಂನಲ್ಲಿ ನೆಲೆಗೊಂಡಿರುವ ಕಾಂಚಿ ಕಾಮಾಕ್ಷಿ ದೇವಾಲಯ ಭಾರತದ ಪ್ರಸಿದ್ಧ 51 ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಇಲ್ಲಿ ಆರಾಧಿಸಲ್ಪಡುವ ದೇವಿ ಕಾಮಾಕ್ಷಿ ಪಾರ್ವತಿ ದೇವಿಯ ಅವತಾರ. ನಾನು ಆವಾಗಲೇ ಹೇಳಿದಂತೆ ಪೌರಾಣಿಕ ಕಥೆಯ ಪ್ರಕಾರ ಸತೀದೇವಿಯ ನಾಭಿ ಭಾಗ ಇಲ್ಲಿ ಬಿದ್ದಿತೆಂದು ನಂಬಿಕೆ. ಆದ್ದರಿಂದಲೇ ಈ ಸ್ಥಳ ದೈವಶಕ್ತಿಯ ಕಂಪನದಿಂದ ಕೂಡಿರುತ್ತದೆ. ಈ ದೇವಾಲಯವನ್ನು ಪಲ್ಲವ ರಾಜರು ನಿರ್ಮಿಸಿ ನಂತರ ಚೋಳರು ಮತ್ತು ವಿಜಯನಗರ ರಾಜವಂಶಗಳು ವಿಸ್ತರಿಸಿವೆ. ದೇವಿ ಕಾಮಾಕ್ಷಿ ಪದ್ಮಾಸನದಲ್ಲಿರುವ ರೂಪದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಕರುಣೆಯ ಸಂಕೇತವಾಗಿ ಆರಾಧಿಸಲ್ಪಡುತ್ತಾರೆ. ಪ್ರತಿಯೊಂದು ರಾತ್ರಿ ದೇವಿಯ ರಥವು ದೇವಾಲಯದ ಸುತ್ತ ಪ್ರದಕ್ಷಿಣೆ ಮಾಡುತ್ತದೆ. ಇದು ದೇವಿಯ ಭಕ್ತರ ಮೇಲೆ ನಿತ್ಯ ಕಾವಲಿರುವುದನ್ನು ಸೂಚಿಸುತ್ತದೆ. ಪ್ರತಿ ವರ್ಷ ನಡೆಯುವ ಪಂಗುನಿ ಉತ್ತರಂ ನಕ್ಷತ್ರದಲ್ಲಿ ಸಾವಿರಾರು ಭಕ್ತರು ದೇವಿಯ ಕೃಪೆಗಾಗಿ ಇಲ್ಲಿ ಸೇರುತ್ತಾರೆ. ಭಕ್ತಿ ಮತ್ತು ದೈವತ್ವದ ಸಾಂಗತ್ಯವನ್ನು ಅನುಭವಿಸಲು